ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಟೈಮ್ ಆಗಿದೆ ಆಲ್ರೆಡಿ, ಒಂದು 11 ಗಂಟೆ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದೆಲ್ಲ ಕೆಲಸಗಳಿತ್ತು. ಬಟ್ಟೆ ವಾಶ್ ಮಾಡೋದು ಮಾಮೂಲಿ ಡೈಲಿ ಏನು ಕೆಲಸ, ಬಟ್ಟೆ ವಾಶ್ ಮಾಡು ಇದೇನೇ ಏನು ಯಾಕೆಂದರೆ ಇವತ್ತು ಎಲ್ಲ ಫುಲ್ ಬೆಡ್ಗೆಲ್ಲ ಹಾಯಿಸ್ತೀವಲ್ಲ, ಅದು ಎಲ್ಲ ಒರೆಸ್ಕೊಳ್ಳೋದು, ದಿಂಬಿನದು ಎಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿದೆ. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಒಂದೊಂದು ಸರಿ ಮನೇಲಿ ಹುಷಾರು ತಪ್ಪಿ ಎದ್ದಿದ್ದೀವಿ, ಅದಾದರೆ ಹೊಚ್ಕೊಂಡಿದ್ದೀವಿ ಒಂದು ವಾರ ಪೂರ. ಶೈಲು ಆಗ್ಬೋದು, ಬುಜ್ಜಿ ಆಗ್ಬೋದು, ನಾನಾಗ್ಬೋದು, ನಮ್ಮ ಮನೆಯವ್ರದ್ದು ಎಲ್ಲರೂ ಕೂಡ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಆ ಜ್ವರ ಇನ್ನೊಂದೆಲ್ಲ ಹಂಗೆ ಹೊಂಟೋಗ್ಬಿಟ್ಟೆ ಅಂತ ಎಲ್ಲ ವಾಶ್ ಮಾಡಿಬಿಟ್ಟೆ ನಾನು. ಶೈಲಿ ಇವತ್ತು ಸುಮಾರಾಗಿ ಅಂದರೆ ಎದ್ದಿದ್ದಾಳೆ. ಹೇಳಿದೆ ಮೊದಲಾಗಿ ಫ್ರೆಶ್ ಅಪ್ ಆಗಿ ಅಂದರೆ ಮೈಗೆ ಸ್ನಾನ ಮಾಡಿಕೊಂಡು ರೆಡಿಯಾಗ್ಬಿಟ್ಟು ಬಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡು, ಫ್ರೆಶ್ ಅಪ್ ಆಗ್ತೀವಿ, ಹೋಗಿ ಮಾತ್ರೆ ಕುಡಿದು ಮಲ್ಕೊಳಕ್ಕೆ ಹೋಗ್ಬೇಡ ಕಣಮ್ಮ ಅಂತಂದೆ. ಸರಿ ಮಮ್ಮಿ ಅಂದ್ಬಿಟ್ಟು ಅವಳು ಕೂಡ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ. ನಾನು ಕೂಡ ತಲೆ ಸ್ನಾನ ಮಾಡಲಿಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡಿ ಮೈ ಸ್ನಾನ ಮಾಡಿಕೊಂಡು ಬಂದೆ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ, ಸಪೋರ್ಟ್ ಮಾಡಿ ಬನ್ನಿ. ಹೇಗಿದೆಯಾ ಪುಟ? ನೋ ಫೈನ್. ನೋಡಿ ಮುಖ ಈಗಲೂ ಹೇಗೆ ಕಾಣಿಸ್ತಿದೆ ಅಪ್ಪ ಪುಟ. ಅಲ್ಲ ಕಡೆ ನನಗೆ ಹುಷಾರು ತಪ್ಪಿಟ್ರೆ ಏನೇ ಮಾಡ್ತೀಯ ನೀನು? ಅಯ್ಯಪ್ಪ ದೇವ್ರೆ, ಈಗಲೂ ಕಿವಿಗೆ ಸ್ವಲ್ಪ ಕಾಟನ್ ಹಾಕಿಲ್ಲ, ಟೋಪಿ ಹಾಕೋ, ಜಾಕೆಟ್ ಹಾಕೋ, ಹಾಗೆ ಬರಬೇಡ ನೀನು. ಇವತ್ತು ಸೊಪ್ಪು ತರೋಣ ಅನ್ಕೊಂಡು ನನ್ನ ಮಗಳು ಹೋಗ್ತಾ ಇದ್ದಾಳೆ. ಇವತ್ತು ನೆನ್ನೆ ಎಲ್ಲ ಹೆಂಗೆ ಬಿದ್ದಿದ್ಲು ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲಪ್ಪ, ಹಂಗೆ ಬಿದ್ದಿದ್ಲು. ನನಗೆ ಬೇಜಾರಾಗ ರೇಂಜ್ಗೆ ಇವತ್ತು ಎದ್ದು ಫ್ರೆಶ್ ಅಪ್ ಆಗಿ ಬನ್ನಿ ಮಮ್ಮಿ ಸೊಪ್ಪು ತರೋಣ, ಸೊಪ್ಪು ಸಾಂಬಾರು ಮಾಡೋಣ ಅಂತ ಇದ್ದಾಳೆ. ಬಾಯೆಲ್ಲ ಕಹಿ ಅಂತ ಇದ್ದಾಳೆ. ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ದಯವಿಟ್ಟು. ಕಹಿ ನನಗೆ ಹುಷಾರು ತಪ್ಪ ನನ್ನ ಬಾಯಿ ಕಹಿ ಬರಲ್ಲ, ಟೇಸ್ಟ್ ಇರುತ್ತೆ. ಶೈಲಿಗೆ ಏನು ಗಂಟ್ಲಲ್ಲಿ ಬೇವಿನ ಸೊಪ್ಪು ಇಟ್ಕೊಂಡಂಗಿದ್ದೆ ಅಂತ ಏನು ತಿಂತಾಯಿಲ್ಲ ಅವಳು. ಏನಾದ್ರು ಇದ್ದರೆ ಹೇಳಿ ಟಿಪ್ಸ್. ಬಮ್ಮ, ಏನು ಬೇಕಮ್ಮ? ಕಿವಿಗೆ ಹಾಕು ಮಗಳೇ, ಚಳಿ ಇದೆ, ಆಮೇಲೆ ಜ್ವರ ಅಂತ ಬಂದ್ಬಿಟ್ಟದು. ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಬುಜ್ಜಿ ಬೇಬಿ ಕರ್ಕೊಂಡು ಸ್ವಲ್ಪ ಸೊಪ್ಪೆಲ್ಲ ತಂದುಬಿಡೋಣ ಅಲ್ವಾ, ಟೈಮು ಆಗುತ್ತಲ್ಲ ಕರೆಕ್ಟಾಗಿ. ಅಯ್ಯೋ ಬುಜ್ಜಿ ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ ಇವತ್ತು? ಅಯ್ಯೋ ನನ್ನ ತಲೆ ಎಲ್ಲೋಯ್ತಮ್ಮ. ಬುಜ್ಜಿ ಫ್ರೆಂಡ್ ಜೊತೆ ಆಟಾಡೋಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾನೆ, ನಾನು ಸ್ಕೂಲ್ಗೆ ಹೋಗಿದ್ದಾನೆ ಅನ್ಕೊಬಿಟ್ಟಿದ್ದೀನಿ. ಶನ್ನ ಮನೆಗೆ ಹೋಗಿದ್ದಾನೆ, ಇಲ್ಲಿ ಪಕ್ಕದ ಮನೆಗೆ. ಅವನು ಸದ್ಯಕ್ಕೆ ಈಚೆ ಕಾಣಿಸ್ಕೊಳ್ಳಲ್ಲ, ಯಾಕೆಂದರೆ ಅವ್ರು ಒಳಗಡೆ ಗೇಟ್ ಬಾಗಿಲು ಹಾಕೋಬಿಟ್ಟು ಅವ್ರಿಬ್ಬರನ್ನ ಬಿಟ್ಟಿರ್ತಾರೆ. ಎಲ್ಲರೂ ಇಬ್ಬರು ತರಲೆಗಳ ಥರ ಆಡ್ತಾರೆ ಅಂತ ಅಂದ್ಬಿಟ್ಟು ಅವನು ಅಲ್ಲೇ ಇರಲಿ. ಅವ್ನು ಬೇಕಾದ್ರೆ ಸಂಜೆವರೆಗೂ ಕರೀಲಿಲ್ಲ ಅಂದರೆ ಅವ್ರ ಮನೇಲೇ ಇದ್ಬಿಡ್ತಾನೆ. ಶನ್ನ ಮನೆ ಅಂದ್ರೆ ಅವ್ನು ತುಂಬ ಇಷ್ಟ, ಶನ್ನ ಅಂದ್ರೇ ಇಷ್ಟ. ಅದು ಜೊತೆಲೇ ಕ್ಲಾಸ್ಗೆ ಹೋಗೋದಲ್ವ, ಹಾಗಾಗಿ. ಅಮ್ಮ ಪಾಲಕ್ ಸಬ್ಸಿಗೆ ಮೆಂತ್ಯ ಎಷ್ಟೆಷ್ಟು? ಸಬ್ಸಿಗೆ ಪಾಲಕ್ 5 ರೂಪಾಯಿ, ಮೆಂತ್ಯ ಸಬ್ಸಿಗೆಲ್ಲ 20 ರೂಪಾಯಿ ಮೂರು. ಇದು 5 ರೂಪಾಯಿ, 10 ರೂಪಾಯಿ ಮೂರಲ್ವಾ? ಸಾಕು ಪುಟ್ಟ, ಸಾಕಾಗಲ್ವಾ? ಕೊತ್ತಂಬರಿ ಬೇಕವಾ? ಬೇಡವಾ? ಅದೇ ಇನ್ಯಾವುದಾದ್ರು ಬೇಡವಾ? ತರಕಾರಿಗಳು, ಫ್ರೂಟ್ಸ್ ಯಾಕೆ ಬೇಕಾ ನಿಮಗೆ? ಏನು ಬೇಕು? ಸೌತೆಕಾಯಿ ನೋಡು, ಸಣ್ಣದು ಚೆನ್ನಾಗಿರೋದು ಎತ್ಕೊ, ತಪ್ಪಾಗಿರೋದು ಬೇಡ, ಬಲ್ತಿರೋದು. ಟೊಮೊಟೊ ಇದೆಯಾ? ಒಂದು 1/2 kg ತಗೋ ಸಾಕು. ಒಂದು 3 ಸಣ್ಣದೇ ಎತ್ಕೊ. ಅದೇ ಸಾಕು ತಗೋ. ಅದು ಹೋಗಿದೆ, ಇದು ಬೇಡ, ಅದು ಹಾಕ್ಬಿಡು. ಅಲ್ಲಿ ಎತ್ಕೊ ಸಣ್ಣದು. ನೋಡಿ 1/2 kg ತಗೋ. ಶನ ಬೈಕೆಲ್ಲ ಬರ್ತವೆ, ಬಾ ಸೈಡ್ ಬಾ. ಖುಷಿ ಹೇಳ ಮೇಲೆ ನೀನು ಹೇಳು. ನೋಡೋಣ. ಶನ್ನ ನಿನ್ನ ಬುಲೆಟಲ್ಲಿ, ಶನ್ನ ನಿನ್ನ ಬುಲೆಟಲ್ಲಿ ಮನೇಲಿ ಮಡಗಿದೆಯಾ? ಅವನದೇ ಬುಲೆಟ್ ಬುಜ್ಜಿ ಓಡಿಸ್ತಿದ್ದಲ್ಲ ಮೊದಲು, ಅದು ನೋಡಿ ಇವ್ನು R15 ತೆಗೆಸ್ಕೊಂಡು ಅವನ ಹತ್ರ ಬುಲೆಟ್ ಇದೆ ಅಂತ ಹೇಳ್ಬಿಟ್ಟು. ಶನ್ನ ಬಾ, ಹುಷಾರು ಬಾ, ಸೈಡ್ ಬಾ, ಈ ಸೈಡ್ ಬಾ. ನೀನು ಸ್ಕೂಟ್ರ್ ಓಡಿಸಿ ಸೈಕಲ್ ಹೊಡಿಯೋಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಹಿಂಗೆ.
ಅವ್ನು ಬೈಕ್ ತೋರಿಸ್ತಾನಂತ ನಡಿ ನೀನು ಒಳಗಡೆ ನಿಲ್ಲಿಸ್ಬಿಡಿ ಈಗ ಇಬ್ರು ಹೇಗಿದ್ದಾನೆ ಏನಮ್ಮ ಅವರಪ್ಪ ಸೋಲ್ಜರೇ ಗೊತ್ತಿಲ್ವಾ ಗೊತ್ತಂತೆ ಅವರಪ್ಪ ಸೋಲ್ಜರ್ ತಾನೆ ಸೋಲ್ಜರ್ ಎತ್ಕೊಂಡಿದ್ದಾರೆ ನೋಡಿ ಅಂತ ತಗೊಂಡು ಬಾ ಸೇಮ್ ಒಂದೇ ಜೀವನ 1 ತಿಂಗಳು ದೊಡ್ಡವನು ನನಗಿದ್ದಾನೆ ಶನ್ನ 2 ತಿಂಗಳಿಗೆ ಶನ್ನ ದೊಡ್ಡವನು 2 ತಿಂಗಳಿಗೆ ಖುಷ್ ಚಿಕ್ಕವನು ಹಾಂ ಜನವರಿ 30 ಇವು ಅಂದರೆ ಎಷ್ಟು 4 ತಿಂಗಳು ದೊಡ್ಡವನು ಖುಷ್ಗಿಂತ ಕರೆಕ್ಟು ಮ್ಯೂಸಿಕ್ ಬರುತ್ತೆ ಅವನು ನಿನಗೆ ಬೈಕೆಲ್ಲ ಕೊಟ್ಟಿದ್ದ ಒಂದು ನೀನು ಅವನು ಕೊಡ್ತಲ್ಲ ಕೊಡು ನೀನು ನೋಡು ಅವನು ಬ್ಯಾಡ ಅವನು ಕೊಡು ಚೆನ್ನಾಗೂ ಕೊಡು ಅವನು ಆಟಾಡ್ಲಿ ಚೆನ್ನಾಗಿ ಕೂತ್ಕೋಕಂದ ನೀನು ಇಬ್ಬರು ಕೂತ್ಕೊಳಿಕಂದ ಆಯ್ತು ನೀನು ಹುಷಾರ್ ಕಂದ ಬುಜಿ ಓದು ತಬ್ಕೊಳ್ತಾ ಇದ್ದಾನೆ ಚಾರ್ಜ್ ಹಾಕಿಲ್ಲ ಪುಟ ಹಾಕಿಲ್ವಾ ಚಾರ್ಜ್ ಖಾಲಿ ಶನ್ನ ಹೋಗ್ತಿದೆ ಶನ್ನ ನಿಂದು ಚಾರ್ಜ್ ಹಾಕ್ಬೇಕಲ್ವಾ ಬುಲೆಟ್ನ ಹಾಕಿದ್ಯಾ ನೋಡ್ದಾ ಯಾಕೆ ಇಬ್ರದ್ದು ಎಷ್ಟು ಮೊಕ್ಕಕ್ಕೆಲ್ಲ ಹೊಡೆದ್ಬಿಟ್ಟ ಅವನು ಅವನ ಮೇಲೆ ನೀನು ಹೇಳ್ತೀಯ ನಿನ್ನ ಮೇಲೆ ಅವನು ಹೇಳ್ತಾನೆ ಇಬ್ಬರು ಗುಡ್ ಫ್ರೆಂಡ್ ಆಗಬೇಕು ಹೊಡೆದಾಡ್ಬಾರ್ದು ಓಕೆನಾ ಓಕೆ ಇವಾಗೆಲ್ಲ ಉಫಿ ಆಯಿತು ಈಗ ಇಬ್ಬರು ಗುಡ್ ಫ್ರೆಂಡ್ ಆಗಿ ಆಟಾಡಬೇಕು ನಾನಲ್ಲಪ್ಪ ನಂಗೇನು ಗೊತ್ತು ಅಯ್ಯಯ್ಯೋ ನಾನೇನು ತಗೊಂಡಿದ್ದೀನಿ ಟೆಡ್ಡಿನ ನನಗೂ ಗೊತ್ತಿಲ್ಲ ಹೋಗ್ಲಿ ಇಬ್ಬರು ಗುಡ್ ಫ್ರೆಂಡ್ ಆಗಿ ಓಕೆನಾ ಶನ್ನವ್ ಗುಡ್ ಫ್ರೆಂಡ್ಸ್ ಅವನು ನಿನ್ಗೆ ಹೊಡಿಲ್ಲ ನೀನು ಅವ್ನು ಹೊಡಿಬೇಡ ಖುಷಿಯಾಗಿ ಆಟಾಡಿ ನಾವು ಅಡುಗೆ ಮಾಡ್ತಾಯಿರ್ತೀವಿ ಇಬ್ಬರು ಆಟಾಡಬೇಕು ಏನು ಬೇಕು ಟಿ ವಿಲಿ ಏನು ಬೇಕು ಹಾಕೋ ತಗೋ ಯೂಟ್ಯೂಬ್ ಹಾಕ್ಬೇಕಾ ತಗೋ ನೀನು ಹಾಕ್ತೀಯಾ ಖುಷಿ ಆಗ್ತಾರಂತೀರ ಹಾಕ್ಕೊಡ್ತಾನೆ ಹಾಂ ನನ್ನ ಮಕ್ಕಳೇ ಸೌಂಡ್ ಕಡಿಮೆ ಮಾಡ್ರು ಅಬ್ಬಾ ಈಗಿನ ಮಕ್ಕಳುಗಳಂತೂ ಹೆಂಗೆ ಆಡ್ತಾರೆ ನೋಡಿ ಅವ್ರ ಫ್ರೆಂಡ್ಸ್ಗಳು ಇಬ್ರು ಅವ್ರವರೇ ಕಚ್ಚಾಡ್ಕೊಂಡು ಇಬ್ಬರು ಚಾಡಿ ಹೇಳ್ಕೊತಿದ್ದಾರೆ ಕುಟುಂಬ ಸೊಪ್ಪು ತಂದ್ನಲ್ಲ ಎಲ್ಲಿ ಸೊಪ್ಪಿಲ್ಲಮ್ಮ ನಮ್ಮನೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೋ ಖಾಲಿಯಾಗಿದೆ ಸೌತೆಕಾಯಿ ಸೊಪ್ಪು ಸೌತೆಕಾಯಿ ಎತ್ತಿಟ್ಕೋ ಸೌಂಡ್ ಕಡಿಮೆ ಮಾಡ್ರು ಅದು ದೇವ್ರ ಮನೇಲಿ ಸಾಂಗ್ದು ಆಫ್ ಮಾಡಿಬಿಡವ ಇಷ್ಟು ತೊಗೊಂಡು ಬಂದೆ ಮೆಂತ್ಯ ಸೊಪ್ಪು ಅಯ್ಯಪ್ಪ ಇಲ್ಲಿ ಅಮ್ಮ ಕೊಡ್ತೀನಿ ಅಂದಾಗ ಬೇಡ ಅಂದೆ ಅಲ್ಲಿ ಎಷ್ಟು ದುಡ್ಡಾಗಿದೆ ಗೊತ್ತಾ ಸಿಕ್ಕಾಬಟ್ಟೆ ಹೇಳ್ತಾರೆ ಇಲ್ಲಿ ಅಂದರೆ ಅದು 5 ರೂಪಾಯಿ ಇರುತ್ತೆ ಇಲ್ಲಿ ಜಾಸ್ತಿನೇ ಹೇಳ್ತಾರೆ ಇದಂತೂ 20 ರೂಪಾಯಿಗೆ 3 1 2 ತಗೊಂಡೆ ನಾನು ಕರೆಕ್ಟಲ್ಲಿ ಲೆಕ್ಕ ಹಾಕ್ಸ್ತಮ್ಮ ಸೊಪ್ಪುದು ಇವತ್ತು ಸೊಪ್ಪು ಸಾಂಬಾರು ಮಾಡಿದ್ವಿ ನಾವು ಎಲ್ಲ ಮಿಕ್ಸ್ ಹಾಕಿ ಮಸಾಲೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಬೇರೆ ವೀಡಿಯೋ ಮಾಡಿದ್ದೀನಿ ನೋಡ್ಬೋದು ನೀವು ಹಾಕಿರ್ತೀನಿ ವೀಡಿಯೋನ ಇಲ್ಲ ಮೊದಲು ಇದಾದರೂ ಫಸ್ಟ್ ಬರುತ್ತೆ ಇಲ್ಲ ಅದಾದರೂ ಫಸ್ಟ್ ಬಂದಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಅದ್ರ ಜೊತೆ ಸೈಡಲ್ಲಿ 2 ಎಗ್ಗು ಶೈಲು ತಿನ್ನಲ್ಲ ನನಗೊಂದು ಬುಜ್ಜಿಗೊಂದು ಯಾಕೆಂದರೆ ಕ್ಯಾಲ್ಸಿಯಮ್ಮು ಇಂಜೆಕ್ಷನ್ ಹಾಕ್ಸೋದಿರೋದ್ರಿಂದ ಡಾಕ್ಟ್ರ್ ಬೈ ನೀವು ಸ್ವಲ್ಪ ಕ್ಯಾಲ್ಸಿಯಮ್ ಇರೋಂಥ ತಿನ್ನಬೇಕು ಮೊಟ್ಟೆ ಹಾಲು ಎಲ್ಲನೂ ಅಂತ ಅವರು ಮೊಟ್ಟೆ ಗ್ಯಾಸ್ಟ್ರಿಕ್ಕು ಆದರೂ ಏನೂ ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕಲ್ಲ ಮೆಡಿಷನ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲಲ್ವ ಮತ್ತು ಸೈಡ್ಸ್ಗೆ ಇಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಣ ಅಂದರೆ ಶೈಲು ತಿನ್ನೋಕೆ ಮೂಡಿಲ್ವಂತೆ ನಾನು ಒಬ್ಬಳಿಗೆ ಏನು ಮುದ್ದೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಬಿಟ್ಟಿದ್ದೀನಿ ನೋಡಿ ಇದು ಪಕ್ಕದಲ್ಲಿ ಬಿಸಿ ನೀರು ಯಾವಾಗಲೂ ನಾನು ಬಿಸಿ ನೀರೇ ಕುಡಿಯೋದು ತಮ್ಮ ಗ್ಲಾಸ್ ತುಂಬಿದೆಯಾ ಗ್ಲಾಸ್ ತುಂಬಿಡೋಣ ಕಾಯಿಸಿ ಇಲ್ಲ ಸಾಂಬಾರ್ಗೆ ಹಾಕ್ಬಿಟ್ಟೆ ಎಲ್ಲ ಕಡೆನೂ ಇವಾಗ ಇದೆಲ್ಲ ಕಲುಷಿತ ನೀರು ಬರ್ತಾಯಿದೆ ಅಂತ ಪುಟ್ಟ ನಮ್ಮ ಕಾವೇರಿ ಕಬಿನಿ ಎಲ್ಲ ಹಂಗಾಗಿ ಎಲ್ಲ ಬಿಸಿ ನೀರೇ ಕುಡೀರಿ ಅಥವಾ ಈ ಥರ ಅಕ್ವಾಗಾರ್ಡ್ ತಂದು ಫಿಟ್ ಮಾಡ್ಕೊಂಡಿದ್ರೆ ತಣ್ಣೀರು ಕುಡಿತೀವಿ ಅಂದ್ರೆ ಕುಡೀರಿ ಇಲ್ಲಾಂದರೆ ನೀರನ್ನ ಕಾಯಿಸಿ ನಾನು ಈ ನೀರನ್ನು ಕೂಡ ಕಾಯಿಸ್ಕೊಂಡೇ ಕುಡಿಯೋದು ಫಿಲ್ಟರ್ ನೀರು ಕೂಡ ಕಾಯಿಸ್ಕೊಂಡೇ ಕುಡಿತೀನಿ ಫಿಲ್ಟರ್ ವಾಟರ್ ತೊಗೊಬಂದು ಸೌತೆಕಾಯಿ ಯಾವಾಗಲೂ ಈ ಥರ ಸಣ್ಣ ತಗೊಬಂದು ನೋಡಿ ಇಷ್ಟು ಸ್ವೀಟ್ ಆಗೈತೆ ಹೌದಾ ಚೆನ್ನಾಗೈತೆ ಸೌತೆಕಾಯಿ ಏನು ಸಾಂಬಾರು ಕೂಡ ರೆಡಿ ಆಯಿತು ಆಫ್ ಮಾಡ್ಕೊಳ್ಳೋದೆ ಅಡುಗೆ ಕೂಡ ರೆಡಿ ಬನ್ನಿ ಊಟ ಮಾಡೋಣ ಕೆಲಸ ಎಲ್ಲ ಕೂಡ ಮುಗಿಸಿದ್ದೀವಿ ಇವಾಗ ಊಟ ಮಾಡೋಣ ಬನ್ನಿ ಸೂಪರಾಗಿ ಬಂದಿದೆ ಇದು ರೆಸಿಪಿ ವೀಡಿಯೋ ಕೂಡ ಹಾಕಿದ್ದೀನಿ ಹೋಗಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ
ಓಕೆ ಬಾಯ್, ನಾನು ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ.